ಪ್ರೀತಿಯ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ನಿಮ್ಮ ದೈಹಿಕ ಶಿಕ್ಷಣ ಗಿರೀಶ್ನ ಬೆಳಗಿನ ಶುಭೋದಯಗಳು ಮಕ್ಕಳೇ. ಎಲ್ಲರೂ ಕ್ಷೇಮವಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಒಂದು ತರಗತಿಯಲ್ಲಿ ಬಾಸ್ಕೆಟ್ ಬಾಲ್ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಕಳೆದ ಒಂದು ತರಗತಿಯಲ್ಲಿ ಬಾಸ್ಕೆಟ್ ಬಾಲ್ ಅಂತಕ್ಕಂಥದ್ದು ಅಮೆರಿಕ ದೇಶದವರಾದಂತಹ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅಂತಕ್ಕಂಥವರು ಕಂಡುಹಿಡಿದರು. ಅವರನ್ನ ಬಾಸ್ಕೆಟ್ ಬಾಲ್ ನ ಪಿತಾಮಹ ಅಂತ ಬಿಟ್ಟು ನಾವು ಕರೆಯಲಾಗುತ್ತದೆ. ಅಮೆರಿಕ ದೇಶದವರಾದಂತಹ YMCA ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಅಂತಕ್ಕಂಥ ಒಂದು ದೈಹಿಕ ಶಿಕ್ಷಣ ಸಂಸ್ಥೆಯ ಪ್ರಾಧ್ಯಾಪಕರಾದಂತಹ ಡಾಕ್ಟರೇಟ್ ಪಡೆದಂತಹ ಜೇಮ್ಸ್ ನೈಸ್ಮಿತ್ ಅವರು ಬಾಸ್ಕೆಟ್ ಬಾಲ್ ಅನ್ನ ಕಂಡುಹಿಡಿದರು ಅಂತ ನಾವು ಹೇಳ್ತಾ ಹೇಳಿದ್ದಾರೆ. ಸೊ ಈ ಬಾಸ್ಕೆಟ್ ಬಾಲ್ ಅಂತಕ್ಕಂಥದ್ದು ಇದು ತನ್ನದೇ ಆದಂತಹ ಇತಿಹಾಸವನ್ನ ಹೊಂದಿದ್ದು, ಅದು ನಿಮಗೆ ಕಳೆದ ತರಗತಿಯಲ್ಲಿ ಅಂಕಣ, ಇತಿಹಾಸ ಮತ್ತು ಉಪಕರಣ ಬಗ್ಗೆ ಹೇಳ್ತಾ ಇದ್ರು, ಹೌದಲ್ಲ ಮಕ್ಕಳೇ? ಸೊ ಅಂಕಣ ಅಂತಕ್ಕಂಥದ್ದು ಒಂದು ಆಯತಾಕಾರವಾಗಿರ್ತದೆ, 15 ಮೀಟರ್ ಅಗಲ ಇರ್ತಕ್ಕಂಥದ್ದು, ಹಾಗೆ 28 ಮೀಟರ್ ಉದ್ದ ಇರ್ತಕ್ಕಂಥ ಒಂದು ಅಂಕಣ ಹೊಂದಿದೆ ಅಂತ ಅಂದ್ಬಿಟ್ಟು ನಿಮಗೆ ಹೇಳ್ತಾ ಇದ್ವಿ. 28 ಮೀಟರ್ ಉದ್ದ, 15 ಮೀಟರ್ ಅಗಲ ಇರ್ತಕ್ಕಂತಹ ಬಾಸ್ಕೆಟ್ ಒಂದು ಬೋರ್ಡ್ ಇರ್ತಕ್ಕಂತಹ, ಅದು ಬೋರ್ಡ್ ಅಂತಕ್ಕಂಥದ್ದು 1.80 ಮೀಟರ್ ಅಗಲ ಇರ್ತಕ್ಕಂಥದ್ದು, ಹಾಗೆ ಎತ್ತರ ಲಂಬವಾಗಿ 1.05 ಮೀಟರ್ ಲಂಬವಾಗಿರ್ತಕ್ಕಂಥದ್ದು. ಆ ರಿಂಗ್ ಅಂತಕ್ಕಂಥದ್ದು ನೆಲದಿಂದ 10 ಅಡಿ ಎತ್ತರ, 10 ಅಡಿ ಅಂತಂದ್ರೆ 3.05 ಮೀಟರ್ ಎತ್ತರ, ನೆಲದಿಂದ ಎತ್ತರ ಇರ್ತದೆ. ಆ ರಿಂಗ್ ಅಂತಕ್ಕಂಥದ್ದು 45 ಸೆಂಟಿಮೀಟರ್ ವ್ಯಾಸವನ್ನು ಹೊಂದಿರತಕ್ಕಂತಹ ಒಂದು ಬಾಸ್ಕೆಟ್ ಇರ್ತದೆ ಅಂತ ತಿಳಿದ್ರು. ಆ ಬಾಸ್ಕೆಟ್ ಒಳಗೆ ಬಾಲ್ ಅನ್ನ ಹಾಕ್ತಕ್ಕಂಥದ್ದು. ಆ ಬಾಲು ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಪರೇಟ್ ಆದಂತ ಒಂದು ಮೆಜರ್ಮೆಂಟ್ ಇದೆ. ಪುರುಷರಿಗೆ 74.9 ರಿಂದ 78 ಸೆಂಟಿಮೀಟರ್ ಸುತ್ತಳತೆ ಇರ್ತದೆ. ಹಾಗೆ 567 ಗ್ರಾಮ್ ಇಂದ 650 ಗ್ರಾಮ್ ತೂಕ ಇರ್ತದೆ, ವೆಯ್ಟ್. ಇದು ಸುತ್ತಳತೆ, ಇದು ವೆಯ್ಟ್. ಸುತ್ತಳತೆ ಬಂದ್ಬಿಟ್ಟು 74.9 to 78 ಸೆಂಟಿಮೀಟರ್. ಅದೇ ರೀತಿ 567 ಗ್ರಾಮ್ ಇಂದ 650 ಗ್ರಾಮ್ ತೂಕ ಇದೆ. ಅದೇ 72.4 ಇಂದ 73.7 ಸೆಂಟಿಮೀಟರ್ ಸುತ್ತಳತೆ ಯಾರಿಗಿರ್ತದಪ್ಪ ಅಂತಂದ್ರೆ ಮಹಿಳೆಯರಿಗೆ. 72.4 ಇಂದ 73.7 ಸೆಂಟಿಮೀಟರ್. ಹಾಗೆ 510 ರಿಂದ 567 ಗ್ರಾಮ್ ತೂಕ ಮಹಿಳೆಯರಿಗಿರ್ತದೆ. ಹೀಗೆ ಉಪಕರಣ ಹೊಂದಿರತಕ್ಕಂತ ಒಂದು ಬಾಸ್ಕೆಟ್ ಬಾಲ್ ಅಂತಕ್ಕಂಥದ್ದು ಈ ಫೆಡರೇಷನ್ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಂತಕ್ಕಂಥ ಒಂದು ಫಿಬಾ ಅಂತಕ್ಕಂಥ ಒಂದು ಸಂಸ್ಥೆ ಇದರ ತನ್ನದೇ ಆದಂತಹ ಒಂದು ಕಾರ್ಯವೈಖರಿಯನ್ನ, ನೀತಿ ನಿಬಂಧನೆಗಳನ್ನ ಮಾಡ್ತದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀವಿ. ಸೊ ಇವತ್ತು ಬಂದ್ಬಿಟ್ಟು ಈ ಒಂದು ಬಾಸ್ಕೆಟ್ ಬಾಲ್ ಆಟದ ನಿಯಮಗಳನ್ನ ನೋಡೋಣ. ಸಾಮಾನ್ಯ ನಿಯಮಗಳು ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿದೆ ಮಕ್ಕಳೇ, ಈ ಒಂದು ಆಟ ಆಡಬೇಕಾದ್ರೆ ಪ್ರತಿಯೊಂದು ಸಮೇತ ಪಾಸಿಂಗು, ಡ್ರಿಬ್ಲಿಂಗು, ಮತ್ತೆ ಪುಷಿಂಗು, ಹಾಗೆ ರಿಬೌಂಡಿಂಗ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಅಂತ. ಏನೊಂದು ಪಾಸಿಂಗ್ ಇರ್ತದೆ ಈ ಆಟದಲ್ಲಿ, ಡ್ರಿಬ್ಲಿಂಗು, ಮತ್ತೆ ಶೂಟಿಂಗ್, ಮತ್ತೆ ರಿಬೌಂಡಿಂಗ್ ಅಂತ ಅಂದ್ಬಿಟ್ಟು. ಪಾಸಿಂಗ್ ಬಂದ್ಬಿಟ್ಟು 1 ಹ್ಯಾಂಡ್ ಪಾಸ್, 2 ಹ್ಯಾಂಡ್ ಪಾಸ್ ಇದೆ. ಸೊ ಡ್ರಿಬ್ಲಿಂಗ್ ಬಂದ್ಬಿಟ್ಟು ಲೋ ಡ್ರಿಬ್ಲಿಂಗು, ಮೀಡಿಯಂ ಡ್ರಿಬ್ಲಿಂಗು, ಹೈ ಡ್ರಿಬ್ಲಿಂಗು ವಿತ್ ರನ್ನಿಂಗ್ ಡ್ರಿಬ್ಲಿಂಗ್ ಎಲ್ಲ ಇದೆ. ಕಾರಣ ದಾಳಿಗಾರರು ಏನಪ್ಪಾ ಅಂತಂದ್ರೆ 5 ಜನ ಪ್ಲೇಯರ್ ಇರ್ತಾರೆ, ಅಪೋಸಿಟ್ ಪ್ಲೇಯರ್ 5 ಜನ, 5 ಜನ ಇರ್ತಕ್ಕಂಥ 2 ತಂಡಗಳ ಮಧ್ಯೆ ನಡೀತಕ್ಕಂಥ ಅಂದ್ಬಿಟ್ಟು ನೀವು ಮೊದಲ ಒಂದು ತರಗತಿಯಲ್ಲಿ ಕೇಳಿದಿರಿ. ಸೊ ಅಂತ ಸಂದರ್ಭದಲ್ಲಿ ಎದುರಿ ಬಂದಿರ್ತಕ್ಕಂಥ ಒಂದು ಕೈ ಡಿಫ್ಲೆನ್ಸ್ ಮಾಡ್ಕೊಂಡು ಡ್ರಿಬ್ಲಿಂಗ್ ಮಾಡಬೇಕು ಆಪೋಸಿಟ್. ಯಾಕಂದ್ರೆ ಪಿವಟ್ ಆಗಲ್ಲ, ಪಿವಟ್ ಆಗ್ಬಿಟ್ಟು ಆಪೋಸಿಟ್ ಅಲ್ಲಿ ನಾವು
ಅವ್ರನ್ನ ಅವಾಯ್ಡ್ ಮಾಡ್ಕೊಂಡು ನಾವು ಮುಂದೆ ನುಗ್ಗಿ ಬಾಸ್ಕೆಟ್ ಅನ್ನ ಶೂಟ್ ಮಾಡ್ತಕ್ಕಂಥದ್ದು, ಬಾಸ್ಕೆಟ್ ಒಳಗೆ ಶೂಟ್ ಮಾಡ್ತಕ್ಕಂಥ, ಅದನ್ನ ಶೂಟಿಂಗ್ ಅಂತ ಕರಿತೀವಿ. ಸೊ ಈ ರಿಬೌಂಡ್ ಶೂಟ್ ಮಾಡ್ಬೇಕಾದ್ರೆ ಅದೇ ಬಾಸ್ಕೆಟ್ ಬೋರ್ಡ್ ಇಂದ ವಾಪಸ್ ರಿಬೌಂಡ್ ಬಂತು ಅಂತ, ರಿಯಾಕ್ಷನ್ ಆಗಿ ಬಾಲ್ ಬಂತು ಅಂತ, ಅದನ್ನ ರಿಬೌಂಡ್ ಮತ್ತೆ ಡ್ರಿಬ್ಲಿಂಗ್ ಮಾಡ್ಕೊಂಡು ಹೊರಗೆ ಲೇಅಪ್ ಶಾಟ್ ಅಲ್ಲಿ ಶೂಟ್ ಮಾಡ್ತಾರೆ. ಹೀಗೆ ಬಾಸ್ಕೆಟ್ ಬಾಲ್ ಅನ್ನ ಆಡ್ತಕ್ಕಂಥದ್ದು. ಆ ಆಡುವಾಗ ಕೆಲವು ನಿಯಮಗಳಿವೆ, ಸಾಮಾನ್ಯ ನಿಯಮಗಳು. ಬಾಸ್ಕೆಟ್ ಬಾಲ್ ಆಟದ ನಿಯಮಗಳು ಏನ್ ಹೇಳ್ತಾರೆ? ಬಾಸ್ಕೆಟ್ ಬಾಲ್ ಆಟವನ್ನು 5 ಆಟಗಾರರಿರುವ 2 ತಂಡಗಳ ಮಧ್ಯೆ ಆಡಲಾಗುತ್ತದೆ. ಐದು ಆಟಗಾರರು, ಸೊ 2 ತಂಡ ನಡುವೆ ನಡೀತಕ್ಕಂಥದ್ದು. ಇಲ್ಲಿ ಆಟಗಾರರನ್ನು ಬದಲಾಯಿಸಲು ಯಾವುದೇ ನಿರ್ಬಂಧಗಳಿಲ್ಲವಾದರೂ ಆಟದ ತಾತ್ಕಾಲಿಕ ಸ್ಥಗಿತಗೊಂಡಿರ್ತಕ್ಕಂಥ ಸಮಯದಲ್ಲಿ ನೆರವೇರಿಸಬೇಕು. ಸಬ್ಸ್ಟಿಟ್ಯೂಟ್ ಅಂತ ಹೇಳ್ತೀವಲ್ಲ, ಬದಲಾವಣೆ ಹೇಳ್ತೀವಲ್ಲ, ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಂತಲ್ಲ. ಯಾಕಂದ್ರೆ 5 ಜನ ಆಟಗಾರರು ಪ್ಲಸ್ 7 ಜನ ಒಂದು ಟೀಮ್ ಅಲ್ಲಿ, ಒಂದು ಶಾಲೆ ಸ್ಕೂಲ್ ಗೇಮ್ ಫೆಡರೇಷನ್ ಪ್ರಕಾರ 5 ಜನ ಆಟಗಾರರು, 7 ಜನ ಬದಲಿ ಆಟಗಾರರು, ಒಟ್ಟು 12 ಜನ ಇರ್ತಾರಲ್ಲ. ಸೊ ಈ 7 ಜನದಲ್ಲಿ ಯಾವ ಬೇಕಾದ್ರೂ ಬದಲಾವಣೆ ಮಾಡಬಹುದು, ಆದ್ರೆ ಯಾವುದೇ ನಿರ್ಬಂಧ ಇರೋದಿಲ್ಲ. ಆದ್ರೆ ಒಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ, ಆಟ ಸ್ಥಗಿತ ಆದಾಗ, ಆಟ ಸ್ಥಗಿತ ಅಂತಂದ್ರೆ ರಿಬೌಂಡಿಂಗ್ ಅಂದ್ರೆ ಇಲ್ಲೇನಾಗುತ್ತೆ, ಬಾಲ್ ಅನ್ನ ಬಾಸ್ಕೆಟ್ ಹಾಕ್ಬೇಕಾದ್ರೆ ಹೊರ ಹೋಗಿರ್ತದೆ ಬಾಲ್. ಯಾವ ಈ ಟೀಮ್ ನಲ್ಲೂ, ಇದು ಎಕ್ಸ್ ಟೀಮ್ ಅನ್ಕೊಳ್ಳಿ, ಇದು ವೈ ಟೀಮ್ ಅನ್ಕೊಳ್ಳಿ. ಎಕ್ಸ್ ಟೀಮ್ ನವರು ವೈ ಟೀಮ್ ಹಾಕ್ತಕ್ಕಂತ ಸಂದರ್ಭದಲ್ಲಿ ಬಾಲ್ ಹೊರ ಹೋದಂತ ಸಂದರ್ಭದಲ್ಲಿ ಅದು ಟೈಮ್ ವೇಸ್ಟ್ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಇವರು ಚೇಂಜ್ ಆಗಬಹುದು ಅಂತ. ಸರಿ, ಚೇಂಜ್ ಮೀನ್ಸ್ ಬದಲಾವಣೆ, ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು. ತಾತ್ಕಾಲಿಕವಾಗಿ ಸ್ಥಗಿತಗೊಂಡ ಸಮಯದಲ್ಲಿ ನೆರವೇರಿಸಬೇಕಾಗುತ್ತೆ ಸಬ್ಸ್ಟಿಟ್ಯೂಟ್ ಅನ್ನು. 7 ಜನ ಬದಲಿ ಆಟಗಾರರನ್ನು ಪ್ರತಿ ತಂಡ ಹೊಂದಿರಬೇಕು. ಚೆಂಡನ್ನು ಎದುರಾಳಿಯ ಬುಟ್ಟಿಯೊಳಗೆ, ಅಂದ್ರೆ ಲೋಹದ ರಿಂಗ್, ನೆಟ್ ನಿಂದ ನಿರ್ಮಿತ ಆಗ್ತಕ್ಕಂತ ಒಂದು ಲೋಹದೊಳಗೆ, ಆ ಬುಟ್ಟಿಯೊಳಗೆ, ಆ ಬಲೆಯೊಳಗೆ ಹಾಕುವುದು ಮತ್ತು ಅದೇ ಸಮಯದಲ್ಲಿ ತಾವು ರಕ್ಷಿಸುವ ಬುಟ್ಟಿಯೊಳಗೆ ಎದುರಾಳಿ ತಂಡವನ್ನು ಹಾಕದಂತೆ ನೋಡಿಕೊಳ್ಳುವುದು ಬಾಸ್ಕೆಟ್ ಬಾಲ್ ಆಟದ ಮೂಲ ಉದ್ದೇಶ ಆಗಿದೆ. ಎಕ್ಸ್ ಅಂತಕ್ಕಂಥವರಿಗೆ ಇಲ್ಲಿ ನಾಣ್ಯ ಚಿಮ್ಮುಕಿ ಮುಖಾಂತರ ಪ್ರಾರಂಭವಾಗುತ್ತೆ ಬಾಲ್. ಇಲ್ಲಿದೆಯಲ್ಲ ಈ ಸರ್ಕಲ್, ಸೆಂಟ್ರಲ್ ಲೈನ್ ಮಧ್ಯಗೆರೆ, ಇಲ್ಲಿ ಹೆಂಗಾಗುತ್ತಪ್ಪ ಪ್ರಾರಂಭ ಅಂತಂದ್ರೆ, ಸೊ ಇಲ್ಲಿ ಅಂಪೈರ್ ನಿಂತ್ಕೊಳ್ತಾರೆ, ಇಲ್ಲಿ ಪ್ಲೇಯರ್, ಇಲ್ಲಿ ಒಬ್ಬ, ಈ ಕಡೆ ವೈ ಪ್ಲೇಯರ್, ಇಲ್ಲಿ ಎಕ್ಸ್ ಪ್ಲೇಯರ್ ನಿಂತಿರ್ತಾರೆ. ಅಂಪೈರ್ ಏನ್ ಮಾಡ್ತಾರೆ, ಬಾಲ್ ಅನ್ನ ಕೈಗೆ ಹಿಡಿತಿರ್ತಾರೆ, ನಾಣ್ಯ ಚಿಮ್ಮಿರ್ತಾರೆ. ಅದಕ್ಕೆ ನಾವೆಲ್ಲ ಇಲ್ಲಿ ಏನ್ ಮಾಡ್ತೀವಿ, ವಾಲಿಬಾಲ್ ಅಲ್ಲಿ ಸರ್ವಿಸ್ ಮುಖಾಂತರ ಪ್ರಾರಂಭವಾಗುತ್ತೆ. ನಾಣ್ಯ ಚಿಮ್ಮುಕೆ ಮಾಡಿಬಿಟ್ಟು ಯಾರು ಟಾಸ್ ವಿನ್ ಆಗ್ತಾರೋ, ಯಾರು ನಾಣ್ಯವನ್ನ ಗೆದ್ದಿರ್ತಾರೋ ಅವರು ಸರ್ವಿಸ್ ತಗೋಬಹುದು ಅಥವಾ ಕೋರ್ಟ್ ತಗೋಬಹುದು. ಅದೇ ಖೋಖೋದಲ್ಲಿ ಡಿಫೆನ್ಸ್ ತಗೋಬಹುದು, ಅಂದ್ರೆ ಡಾಜಿಂಗ್ ಮಾಡಬಹುದು ಅಥವಾ ಚೇಜಿಂಗ್ ಮಾಡಬಹುದು. ಅಥವಾ ಕಬಡ್ಡಿ ತಂಡದ ಸಂದರ್ಭದಲ್ಲಿ ಕೋರ್ಟ್ ತಗೋಬಹುದು ಅಥವಾ ರೈಡ್ ತಗೋಬಹುದು. ರೈಡ್ ಮೀನ್ಸ್ ಕಬಡ್ಡಿ ಅಂತ ಕ್ಯಾಂಪ್ ಮುಖಾಂತರ ಅದು ಆರಂಭವಾಗುತ್ತೆ. ಆದರೆ ಇಲ್ಲಿ ಬಾಸ್ಕೆಟ್ ಬಾಲ್ ಅಂತಕ್ಕಂಥದ್ದು ಜಂಪ್ ಬಾಲ್. ಅಂಪೈರ್ ಏನ್ ಮಾಡ್ತಾನೆ, ಇಲ್ಲಿ ಬಾಲ್ ಅನ್ನ ಮೇಲಕ್ಕೆ ತೂರ್ತಾರೆ, ಮೇಲಕ್ಕೆ. ಸೊ ಇಲ್ಲಿ 2 ಎಕ್ಸ್ ಮತ್ತು ವೈ ಪ್ಲೇಯರ್ಗಳು ಜಂಪ್ ಮಾಡಿ ಯಾರು ಬಾಲ್ ಅನ್ನ ಓಲ್ಡ್ ಮಾಡಿ ಡಿಬ್ಲಿಂಗ್ ಮಾಡ್ಕೊಂಡು ಆಟವನ್ನು ಪ್ರಾರಂಭ ಮಾಡ್ತಾರೋ ಅಲ್ಲಿಂದ ಆಟ ಪ್ರಾರಂಭವಾಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ರೂಲ್ಸ್ ಇದೆ. ಸೊ ಹೀಗೆ ಆಗುವುದು ಏನಪ್ಪಾ ಅಂತಂದ್ರೆ, ಈಗ ಬಾಲ್ ಅನ್ನು ತೂರಿದಾಗ ಎಕ್ಸ್ ಟೀಮ್ ಪ್ಲೇಯರ್ ಎಕ್ಸ್ ಟೀಮ್ ಅವರಿಗೆ ಬಾಲ್ ಸಿಕ್ತು ಅಂತಂದ್ರೆ ಇವ್ರ ಇಂಟೆನ್ಸಿಟಿ ಏನು ಉದ್ದೇಶ, ವೈ ಟೀಮ್ ಅಲ್ಲಿ ಇರ್ತಕ್ಕಂತಹ ಬಾಸ್ಕೆಟ್ ಬೋರ್ಡ್ ಒಳಗೆ ನಮ್ಮ ಬಾಲ್ ಅನ್ನ ಹಾಕುವುದೇ ಉದ್ದೇಶ ಆಗಿರುತ್ತದೆ ಇವ್ರದ್ದು. ಆದ್ರೆ ವೈ ಟೀಮ್ ನದ್ದು ಅವ್ರು ಹಾಕ್ತಕ್ಕಂತ ಬಾಲ್ ಅನ್ನ ನಾವು ಯಾವುದೇ ಕಾರಣಕ್ಕೂ ಬಾಲ್ ಅನ್ನ ಬುಟ್ಟಿಯೊಳಗೆ ಬಿಡಬಾರ್ದು, ಹಾಕದಾಗೆ ನಾವು ಡಿಫೆನ್ಸ್ ಅನ್ನ ಕಾಯಬೇಕು. ಅಂದ್ರೆ ಏನ್ ಮಾಡ್ಬೇಕು, ನಾವು ಬುಟ್ಟಿಯೊಳಗೆ ಹಾಕದ ಹಾಗೆ ನಾವು ನೋಡ್ಕೊಳ್ಬೇಕು, ಡಿಫೆನ್ಸ್ ಮಾಡ್ತಾರೆ, ತಡಿತಕ್ಕಂಥದ್ದು, ಸೇಫ್ ಮಾಡ್ತಕ್ಕಂಥದ್ದನ್ನು ನಾವು ಯೂಸ್ ಮಾಡ್ತೀವಿ. ಇವ್ರ ಉದ್ದೇಶ ಆಗಿರ್ತದೆ. ಇಲ್ಲಿ 2 ತಂಡದ ಏನಪ್ಪಾ ಅಂತಂದ್ರೆ, ಬಾಸ್ಕೆಟ್ ಬಾಲ್ ಆಟದ ಆ ಬುಟ್ಟಿಯೊಳಗೆ, ರಿಂಗ್ ಒಳಗೆ, ನೆಟ್ ನಿಂದ ನಿರ್ಮಿತವಾಗಿರ್ತಕ್ಕಂಥ ರಿಂಗ್ ಒಳಗೆ ರಕ್ಷಿಸುವುದೇ
ಇವರ ಉದ್ದೇಶ, ಇವರಿಗೆ ಹಾಕುವುದು ಇವರ ಉದ್ದೇಶ ಆಗಿದೆ. ತಮ್ಮ ತಂಡದವರು ಅಂಕ ಗಳಿಸಲು ಇರತಕ್ಕಂಥ ಬುಟ್ಟಿ ಮತ್ತು ಅಂಕಣದ ಅರ್ಧ ಭಾಗಕ್ಕೆ ಮುಂಭಾಗದ ಅಂಕಣ ಮತ್ತು ತಂಡದವರು ಎದುರಾಳಿಗಳಿಂದ ರಕ್ಷಿಸುತ್ತಿರುವ ಬುಟ್ಟಿಯ ಅಂಕಣದ ಅರ್ಧ ಭಾಗಕ್ಕೆ ಹಿಂಭಾಗದ ಅಂಕಣ ಎಂದು ಕರೆದರು. ಈಗ ಈ ಎಕ್ಸ್ ಟೀಮ್ನವರಿಗೆ ಈ ಮಧ್ಯಭಾಗದಿಂದ ಇದನ್ನ ಮುಂಭಾಗದ ಅಂಕಣ, ಫ್ರಂಟ್ ಝೋನ್ ಅಂತ ಕರಿತೀವಿ, ಇದನ್ನ ಹಿಂಭಾಗದ ಅಂಕಣ ಆಗ್ತದೆ. ಅದೇ ವೈ ಟೀಮ್ನವರಿಗೆ ಈ ಒಂದು ಮಧ್ಯಭಾಗದಿಂದ ಇವ್ರಿಗೆ ಮುಂಭಾಗದ ಅಂಕಣ, ಇವರಿಗೆ ಹಿಂಭಾಗದ ಅಂಕಣ ಅಂತ ಹಿಂಗೆ ಫ್ರಂಟ್ ಕೋರ್ಟ್ ಬ್ಯಾಕ್ ಕೋರ್ಟ್ ಇವ್ರಿಗೆ ಆಗುತ್ತೆ, ಇದು ಇವರಿಗೆ ಫ್ರಂಟ್ ಕೋರ್ಟ್, ಇದು ಬ್ಯಾಕ್ ಕೋರ್ಟ್ ಇವ್ರಿಗೆ ಆಗುತ್ತೆ. ಅರ್ಥ ಆಗಲ್ಲ? ಸೊ ಹೀಗೆ ಚೆಂಡನ್ನು ಮುನ್ನಡೆಸಿ ಹೋಗಲು ಅದನ್ನು ಆಟಗಾರರು ಪಾಸ್ ಮಾಡುವುದು, ಹೇಳಿದ್ವಲ್ಲ ಪಾಸಿಂಗ್ ಅಂತ. ಬೋನ್ಸ್ ಪಾಸ್ ಆಗ್ಬೋದು, ಚೆಸ್ಟ್ ಪಾಸ್ ಆಗ್ಬೋದು, ಓವರ್ ಹೆಡ್ ಪಾಸ್ ಆಗ್ಬೋದು, ಯಾವ ಪಾಸ್ ಆದ್ರೂ ಹಾಕ್ಬೋದು. ಬೋನ್ಸ್ ಪಾಸ್ ಅಂದ್ರೆ ಒಂದು ಪಿಚ್ ಅನ್ನ ಹಾಕಿ ಪುಡಿದು ಅವರಲ್ಲಿ ರಿಸೀವ್ ಮಾಡ್ತಕ್ಕಂಥದ್ದು ಬೋನ್ಸ್ ಪಾಸ್. ಹಾಗೆ ಚೆಸ್ಟ್ ಪಾಸ್ ಹಾಗೆ ರಿಸೀವ್ ಮಾಡೋದು. ಹುಕ್ ಪಾಸ್ ಅಂತ ಹೇಳ್ತೀವಿ, ಹೀಗೆ ಹುಕ್ ಪಾಸ್, ಅವ್ರ ಕೈಯಲ್ಲಿ ಸಿಂಗಲ್ ಹುಕ್ ಪಾಸ್. ಸೊ ಅದನ್ನು ಸಮೇತ ಇಲ್ಲಿ ಬಾಸ್ಕೆಟ್ ಬಾಲ್ ಅಲ್ಲಿ ಬಳಸ್ತೀವಿ. ಹೀಗೆ ಚೆಂಡನ್ನು ಮುನ್ನಡೆಸಿ ಹೋಗಲು ಅದನ್ನು ಆಟಗಾರರು ಪಾಸ್ ಮಾಡಬೇಕು, ಇಲ್ಲವೇ ಒಂದು ಕೈಯಿಂದ ನೆಲಕ್ಕೆ ಪುಟಿಸುತ್ತಾ ಡ್ರಿಬ್ಲಿಂಗ್ ಮಾಡ್ಕೊಂಡು ಹೋಗಬೇಕು. ಮೂಲ ಕೌಶಲ್ಯಗಳಾದಂತಹ ಕಾಲುಗಳ ಕ್ರಿಯೆ ಅಂದ್ರೆ ಮೂಮೆಂಟು, ಚೆಂಡನ್ನು ಹಿಡಿಯುವುದಾಗಲಿ, ಪುಟಿಸುವುದಾಗಲಿ, ಶೂಟ್ ಮಾಡುವುದಾಗಲಿ, ಪಾಸ್ ಮಾಡುವುದು, ರಿಬೋರ್ಡಿಂಗ್ ಮಾಡುವುದು, ಚೆಂಡು ರಹಿತ ಚಲಿಸುವುದು ಮತ್ತು ಚೆಂಡಿನೊಂದಿಗೆ ಚಲಿಸುವುದು ಆಟಗಾರರು ಬಳಸುತ್ತಾರೆ. ಚೆಂಡು ಹಿಡ್ಕೊಂಡು ಇಷ್ಟು ಸ್ಟೆಪ್ ಅಂತ ನಿಯಮ ಇದೆ ಇದರಲ್ಲಿ. ಚೆಂಡು ಹಿಡ್ಕೊಂಡು ಮೂವ್ ಆಗ್ತಕ್ಕಂಥ 2 ಸ್ಟೆಪ್, ಅಷ್ಟೊಳಗೆ ಪಾಸ್ ಬೇರೆ ಕೊಡಬೇಕು, ಸಹ ಆಟಗಾರಕ್ಕೆ ಕೊಡಬೇಕು. ಹಾಗೆ ಇಟ್ಕೊಂಡು ಮೂವ್ ಆಗಂಗಿಲ್ಲ ಅಂತ ಅಂದ್ಬಿಟ್ಟು. ಹೀಗೆ ಬಾಸ್ಕೆಟ್ಬಾಲ್ ಆಟದ ಒಟ್ಟು ಸಮಯ 40 ನಿಮಿಷ. ಒಟ್ಟು ಸಮಯ 40 ನಿಮಿಷ ಅಂತ ಕರಿತೀವಿ. ಇದನ್ನ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ 10 ನಿಮಿಷ 4 ಅವಧಿ ಮಾಡ್ತೀವಿ. 10 + 2 + 10 ಅಂದ್ರೆ 10 ನಿಮಿಷಗಳ 4 ಅವಧಿಗಳನ್ನು ವಿಂಗಡಿಸಲಾಗುತ್ತೆ. ಅರ್ಧದ ಸಮಯದಲ್ಲಿ ವಿರಾಮವನ್ನು 15 ನಿಮಿಷ ಕೊಡ್ತೀವಿ. ಇಲ್ಲಿ 15 ನಿಮಿಷ ರೆಸ್ಟ್, ಮತ್ತೆ 10 + 2 + 10 ಡ್ಯೂರೇಷನ್ ಮಾತ್ರ. ಇದು 4 ಕ್ವಾರ್ಟರ್ ಆಗಿ ನಾವು ಪರಿಗಣಿಸ್ತೀವಿ ಮಕ್ಕಳೇ. ನಾವು ಹೆಂಗೆ ಖೋಖೋದಲ್ಲಿ ಸಬ್ ಜೂನಿಯರ್ಸ್, ಜೂನಿಯರ್ಸ್ 7 ಮತ್ತೆ ಸೀನಿಯರ್ಸ್ ಗೆ ಮತ್ತೆ 9 ನಿಮಿಷ, 9 + 5 ನಿಮಿಷ ರೆಸ್ಟ್, ಮತ್ತೆ 9 ಮತ್ತೆ 9 ನಿಮಿಷ ವಿರಾಮ, ಹಾಗೆ ಮತ್ತೆ 9 + 5 ನಿಮಿಷ ರೆಸ್ಟ್ 9. ಈ ರೀತಿ ಟೈಮಿಂಗ್ಸ್ ಅನ್ನು ಮಾಡ್ತವಲ್ಲ. ಕಬಡ್ಡಿಯಲ್ಲಿ 20, 5, 20 ನಿಮಿಷ ಇದೆಯಲ್ಲ. ಸೊ ಇಲ್ಲಿ ಬಾಸ್ಕೆಟ್ ಬಾಲ್ ಒಂದು ಕಾಲಾವಧಿಯನ್ನ 4 ಕ್ವಾರ್ಟರ್ ಆಗಿ ನಾವು ವಿಂಗಡಿಸ್ತೀವಿ. 4 ಕ್ವಾರ್ಟರ್. ಸೊ ಈ 4 ಕ್ವಾರ್ಟರ್ ಒಂದು 10 ನಿಮಿಷ, 2 ನಿಮಿಷ ರೆಸ್ಟ್, ಇಲ್ಲಿ 10 ನಿಮಿಷ, ಇಲ್ಲಿ ಹಾಫ್ ಟೈಮ್ 15 ನಿಮಿಷ, ಇಲ್ಲಿ ಹಾಫ್ ಟೈಮ್ ರೆಸ್ಟ್ ಇರುತ್ತೆ. 10 ನಿಮಿಷ + 2 10 ನಿಮಿಷ. ಹೀಗೆ 15 ನಿಮಿಷ. ಈ ತರ ಅವಧಿ ಮಧ್ಯದಲ್ಲಿ 2 ನಿಮಿಷ ವಿರಾಮ ಸಿಗಬಹುದು. ಆಟದ ಅವಧಿಯ ಕೊನೆಯಲ್ಲಿ ಅಂಕಗಳು ಸಮಗೊಂಡು ಪಂದ್ಯ ಡ್ರಾ ಆದಾಗ ಏನು ಇದು ಟೈಮಿಂಗ್ಸ್ ಇದೆಯಲ್ಲ, ಈ ಟೈಮಿಂಗ್ಸ್ ಎಲ್ಲದೂ ಸೇಮ್ ಪಾಯಿಂಟ್ ಬಂದಿರ್ತವೆ. ಅಂದ್ರೆ ಎಕ್ಸ್ ಮತ್ತು ವೈ ಸೇಮ್. ಈ 10 ನಿಮಿಷದಲ್ಲಿ ಎಕ್ಸ್ ಅಂತಕ್ಕಂಥದ್ದು 1, 2 ಅಂಕ ಆಗಿರ್ತದೆ, ವೈ ಅಂತಕ್ಕಂಥದ್ದು 2 ಅಂಕ ಆಗಿರ್ತದೆ. ಇಲ್ಲಿ ಮತ್ತೆ ಒಂದೊಂದು ಅಂಕ ಗಳಿಸಿರ್ತಾರೆ. ವಿರಾಮ ಆದಾಗ ಇಲ್ಲಿ ಯಾರು ಅಂಕ ಗಳಿಸಿರಲ್ಲ 10 ನಿಮಿಷದಲ್ಲಿ, ಇಲ್ಲಿ ಒಂದೊಂದು ಆಗುತ್ತೆ. ಸೊ ಎಕ್ಸ್ ಮತ್ತು ವೈ ತನಕ ಸೇಮ್ ಆಗಿರ್ತದೆ ನೋಡಿ, 4 ಅಂಕಗಳು ಸಮ. ಹೌದಾ? ಸೊ ಅಂತ ಸಂದರ್ಭದಲ್ಲಿ ಪಂದ್ಯ ಡ್ರಾ ಆದಾಗ 5 ನಿಮಿಷ ಅವಧಿ ಸಮಯ ಆಟವಾಡಿಸಿ ಫಲಿತಾಂಶವನ್ನು ನಿರ್ಧರಿಸುತ್ತಾರೆ. ಮತ್ತೆ ಡ್ರಾ ಅಂತಕ್ಕಂಥದ್ದು ಸಮ ಆದಾಗ 5 ನಿಮಿಷ ಮ್ಯಾಚ್ ನಡೀತದೆ. 5 ಮಿನಿಟ್ಸ್ ಎಕ್ಸ್ಟ್ರಾ ಟೈಮಿಂಗ್ಸ್ ಅದು. ಆ ಒಂದು 5 ನಿಮಿಷದಲ್ಲೂ ಸಮೇತ ಎರಡೂ ತಂಡಗಳು ಸಮ ಸಾಧಿಸಾದಾಗ, ಈಗಿಯೂ ಸಮೇತ ಫಲಿತಾಂಶ ಭಾರತದಲ್ಲಿ 5 ನಿಮಿಷ ಅವಧಿಯ ಹಿಂದೆ ತಿಳಿಸಿದಂತೆ ಪಂದ್ಯಾಂಶವನ್ನು ಫಲಿತಾಂಶ ಬರುವವರೆಗೂ ಆಡಿಸಲಾಗುತ್ತದೆ. ಮತ್ತೆ 5 ನಿಮಿಷ.
ಈಗ 5 ನಿಮಿಷ ಅಧಿಕ ಅವಧಿ ಹಿಂದೆ ತಿಳಿಸಿದಂತೆ ಫಲಿತಾಂಶ ಬರುವವರೆಗೂ ಆಡಿಸಲಾಗುತ್ತದೆ. ಪಂದ್ಯಾಟದ ಅರ್ಧದ ಸಮಯದ ನಂತರ ತಂಡಗಳು ಅಂಕ ಗಳಿಸುವ ದಿಕ್ಕನ್ನು ಬದಲಾಯಿಸಿಕೊಳ್ಳುತ್ತವೆ. ಹೀಗೆ 5 ನಿಮಿಷ ಬರೋವರೆಗೂ ರಿಸಲ್ಟ್ ಬರೋವರೆಗೂ ಈಗ ಮುಂದುವರಿಸ್ತೀವಿ. ಆದರೆ ಎಕ್ಸ್ ಇಲ್ಲಿತ್ತಲ್ಲ ಫಸ್ಟ್ ಹಾಫ್ ಅಲ್ಲಿ ಇದಕ್ಕೆ ಆಗ್ತಾ ಇದ್ದು, ಇಲ್ಲಿ ಎಕ್ಸ್ ಹೋಯ್ತು, ವೈ ಮಾತ್ರ ಬಂತು, ಇಲ್ಲಿ ಎಕ್ಸ್ ಬಂತು ಈ ಕಡೆ. ಅಂದ್ರೆ 15 ಹಾಫ್ ವಿರಾಮಕ್ಕೆ ಅಂಕಣ ಬದಲಾವಣೆಯನ್ನ ನಾವು ಮಾಡ್ತೀವಿ. ಪಂದ್ಯಾಟದ ಮೊದಲಾರ್ಧದಲ್ಲಿ ಪ್ರತಿ ತಂಡಕ್ಕೆ 2 ನಿಮಿಷದ ಒಂದು ವಿರಾಮವನ್ನು ಅವಕಾಶ ಮಾಡಬೇಕಾಗುತ್ತದೆ. ಪಂದ್ಯಾಟದ ಮೊದಲಾರ್ಧದಲ್ಲಿ ಅಂದ್ರೆ ಫಸ್ಟ್ ಹಾಫ್ ಅಲ್ಲಿ ಪ್ರತಿ ತಂಡಕ್ಕೆ 1 ನಿಮಿಷದ ವಿರಾಮವನ್ನು, ಇಲ್ಲಿ ಫಸ್ಟ್ ಹಾಫ್ ಅಲ್ಲಿ ಒಂದು ತಂಡಕ್ಕೆ 2 ನಿಮಿಷ, 1 ನಿಮಿಷದ ವಿರಾಮ 2 ಸಿಗ್ತಾವೆ, 1 ನಿಮಿಷದವು. ಇಲ್ಲಿ ವೈ ತಂಡಕ್ಕೂ ಸಮೇತ ಟೈಮ್ ಔಟ್, ಫಸ್ಟ್ ಹಾಫ್ ಅಲ್ಲಿ ಅಂದ್ರೆ ಕ್ವಾರ್ಟರ್ 1ರಲ್ಲಿ 1 ಮತ್ತು ಇದರಲ್ಲಿ 1, ಈಗ ಒಟ್ಟು ಟೋಟಲ್ 2. ಅದು ಎಷ್ಟು? 1 ನಿಮಿಷ, 1 ನಿಮಿಷದ ಅವಧಿ, 2 ಸಮಯ, 1 ನಿಮಿಷದ್ದು. ಇಲ್ಲಿ 2 ಅವಕಾಶವನ್ನ ಈ ತಂಡಕ್ಕೂ ಕೊಡ್ತೀವಿ, ಈ ತಂಡಕ್ಕೂ ಕೊಡ್ತೀವಿ. 1 ನಿಮಿಷ ರೆಸ್ಟ್ ಅನ್ನ, ಅವಕಾಶ, ಟೈಮ್ ಔಟ್ ಅನ್ನ. ಅವ್ರೇನಾದ್ರೂ ವಿರಾಮ ಅವಕಾಶವನ್ನು ಬೇಡಿಕೆ ಆಧಾರದ ಮೇಲೆ ಕೊಡಲಾಗುತ್ತದೆ. ಅವ್ರೇನಾದ್ರು ಟೈಮ್ ಔಟ್ ಅಂತ ಕೇಳಿದಾಗ ಕೊಡಲಾಗುತ್ತದೆ. ಅದೇ ರೀತಿ ದ್ವಿತೀಯಾರ್ಧದ ವೇಳೆ ಪ್ರತಿ ತಂಡಕ್ಕೆ ಇಂತಹ 3 ಅವಕಾಶಗಳ ಬೇಡಿಕೆ ಆಧಾರದ ಮೇಲೆ ನೀಡಲಾಗುತ್ತದೆ. ದ್ವಿತೀಯಾರ್ಧದಲ್ಲಿ ಇಲ್ಲಿ 3 ಟೈಮ್ ಔಟ್. ಇದು ಫಸ್ಟ್ ಹಾಫ್. ಇಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಇಲ್ಲಿ 2, ಇಲ್ಲಿ 3 ಸಾರಿ ಟೈಮ್ ಔಟ್ ಅನ್ನ 1 ನಿಮಿಷವು ಕೊಡಲಾಗುತ್ತದೆ. ಹೀಗೆ 3 ಅಂಕದ ಗೆರೆಯ ಹಿಂದಿನಿಂದ ಚೆಂಡನ್ನು ಎಸೆದು ಬುಟ್ಟಿಯೊಳಗೆ ಯಶಸ್ವಿಯಾಗಿ ಹಾಕಿದಾಗ 3 ಅಂಕ ಸಿಗುತ್ತದೆ. ಎಲ್ಲಿಂದ? ಇದು 3 ಅಂಕದ ಗೆರೆ. ಇಲ್ಲಿಂದ ಕರೆಕ್ಟ್ ಆಗಿ ಬುಟ್ಟಿಯೊಳಗೆ ಆಯ್ತು ಅಂದ್ರೆ ಇದು ಇಲ್ಲಿಗೆ 3 ಅಂಕ. ಇವ್ರಿಗೂ ಅಷ್ಟೇ, ಇದು 3 ಅಂಕದ ಗೆರೆ. 3 ಅಂಕದ ಗೆರೆಯಿಂದ ಹಿಂದಿನ ಒಂದು ಬುಟ್ಟಿಯೊಳಗೆ ಯಶಸ್ವಿಯಾಗಿ ಹಾಕಿದಾಗ 3 ಅಂಕವನ್ನು ಗಳಿಸಲಾಗುತ್ತದೆ. ಉಳಿದೆಲ್ಲಾ ಪ್ರದೇಶದಲ್ಲಿ ಯಶಸ್ವಿಯಾಗಿ ಬಾಸ್ಕೆಟ್ ಬಾಲ್ ಹಾಕಿದಾಗ 2 ಅಂಕ. ಇದೆಲ್ಲ 3 ಅಂಕ ಸಿಗುತ್ತೆ. ಇದ್ರೊಳಗೆಲ್ಲ 2 ಅಂಕ. ಇದಷ್ಟು 2 ಅಂಕ ಸಿಗುತ್ತೆ. ಅಕಸ್ಮಾತ್ ಏನಾದ್ರೂ ಕ್ಲಾಶ್, ಡ್ರಿಬ್ಲಿಂಗ್ ನಿಯಮ ಉಲ್ಲಂಘಿಸಿದಾಗ ಇಲ್ಲಿ ಫ್ರೀ ಝೋನ್ ಅಂತ ಕೊಡ್ತಾರೆ. ಇಲ್ಲಿ ಇದಕ್ಕೆ ಫ್ರೀ ಇದಕ್ಕೆ ಆ ಒಂದು ಫ್ರೀ ಥ್ರೋ ಸಂದರ್ಭದಲ್ಲಿ ಯಶಸ್ವಿಯಾಗಿ ಬಾಸ್ಕೆಟ್ ಒಳಗೆ ಬಿತ್ತು ಅಂದ್ರೆ 1 ಅಂಕ. ಫ್ರೀ ಥ್ರೋ ಅಂತ ಅಂದ್ಬಿಟ್ಟು ಕೊಟ್ಟಾಗ 1 ಅಂಕ. ಫ್ರೀ ಥ್ರೋ ಬಿಟ್ಟು 3 ಅಂಕದ ಗೆರೆ ಹೊರಗೆ ಹಾಕಿದ್ರೆ 3 ಅಂಕ. ಆನಂತರ ಉಳಿದವು 2 ಅಂಕ ಒಳಗೆ. ಈ ರೀತಿ ನೋಡಿ, ಬಾಸ್ಕೆಟ್ ಬಾಲ್ ಅಲ್ಲಿ 1 ಅಂಕ ಸಿಗುತ್ತೆ, 3 ಅಂಕ ಸಿಗುತ್ತೆ, 2 ಅಂಕ ಸಿಗುತ್ತೆ. 1 ಅಂಕ ಫ್ರೀ ಥ್ರೋ ಸಿಗುತ್ತೆ, 3 ಅಂಕ 3 ಅಂಕದ ಗೆರೆ ಏನಿದೆ ಸರ್ಕಲ್, ಹಾಫ್ ಸರ್ಕಲ್, ಆ ಒಂದು ಲೈನ್ ಇಂದ ಹೊರಗೆ ಹಾಕಿದ, ಹೊರಗೆ ನಿಂತ್ಕೊಂಡು ಬಾಸ್ಕೆಟ್ ಹಾಕಿದ್ರೆ 3 ಅಂಕ ಸಿಗ್ತವೆ. ನೆಕ್ಸ್ಟ್ ಇದು ಒಳಗೆ ಹಾಕಿದಾಗ 2 ಅಂಕ. ನಿಯಮ ಉಲ್ಲಂಘಿಸಿದಾಗ ವೈಲೇಷನ್ ಅಂತ ಕರಿತೀವಿ ಇದಕ್ಕೆ, ಮತ್ತೆ ಫೌಲ್ ಅಂತ ಹೇಳ್ತೀವಿ. ಆ ಸಂದರ್ಭದಲ್ಲಿ ಆಟದ ಗಡಿಯಾರವನ್ನು ನಿಲ್ಲಿಸಲಾಗುತ್ತದೆ. ಏನಾದ್ರೂ ಟೈಮಿಂಗ್ಸ್ ಓಡ್ತಾ ಇದೆ, ಏನಾದ್ರು ಪ್ರಾಬ್ಲಮ್ ಆಗಿದೆ, ಮಾತ್ರ ಡಿಸ್ಕಷನ್ ಆಗ್ತಾ ಇದೆ ಅಂದ್ರೆ ಟೈಮಿಂಗ್ಸ್ ಅನ್ನ ನಾವು ಸ್ಟಾಪ್ ಮಾಡಬೇಕು. ಸ್ಟಾಪ್ ವಾಚ್ ಮುಖಾಂತರ ಅಲ್ಲಿ ಟೈಮ್ ಕೀಪರ್ ಅಂತ ಇರ್ತಾರೆ. ಹೀಗೆ ಆಟವನ್ನ ಮುಂದುವರಿಸ್ತಾ
ಇಲ್ಲಿ ನಿಯಮ ಉಲ್ಲಂಘನೆ ಅಂತಂದ್ರೆ ಹೆಂಗೆ ಆಗ್ತದೆ ಸ್ವಲ್ಪ ನೋಡ್ಕೊಳ್ಳಿ. ನಿಯಮ ಉಲ್ಲಂಘನೆಯಲ್ಲಿ ಎರಡು ಕೈಗಳಿಂದ ಏಕಕಾಲದಲ್ಲಿ ಪುಟಿಸುವುದು ಈ ರೀತಿ ತಪ್ಪು. ಒಂದೇ ಕೈಯಲ್ಲಿ ಡ್ರಿಬ್ಲಿಂಗ್ ಮಾಡಬೇಕು. ಅದು ಚೆಂಡನ್ನು ಕೈಯಲ್ಲಿ ಹಿಡಿದು ಒಂದಕ್ಕಿಂತ ಹೆಚ್ಚು ಹೆಜ್ಜೆ ಇಡುವುದು. ಕೈಯಲ್ಲಿ ಹಿಡ್ಕೊಂಡಿದ್ವಿ, ಒಂದ್ ಹೆಜ್ಜೆ ಇಟ್ಟಿದ ಮೇಲೆ ನಾವೇನ್ ಮಾಡೋದು, ಡ್ರಿಬ್ಲಿಂಗ್ ಮಾಡ್ಕೊಂಡು ಹೋಗ್ಬೇಕು ಅಥವಾ ಪಾಸ್ ಕೊಡ್ಬೇಕು. ಅಕಸ್ಮಾತ್ ಸುಮ್ಮನೆ ಹಿಡ್ಕೊಂಡು ನಾವು ಹಿಂಗ್ ಮೂವ್ ಆಗ್ಬೇಕಂತಂದ್ರೆ ತಪ್ಪು. ಒಂದು ಕೈಯಲ್ಲಿ ಎರಡೂ ಕೈಯಲ್ಲಿ ಪುಟಿಸೋಗಿಲ್ಲ, ಡ್ರಿಬ್ಲಿಂಗ್ ಮಾಡೋಂಗಿಲ್ಲ. ಒಂದು ಹೆಜ್ಜೆಗಿಂತ ಜಾಸ್ತಿ ಮೂವ್ ಆಗೋಂಗಿಲ್ಲ ಬಾಲ್ ಹಿಡ್ಕೊಂಡು, ಬರೋದಲ್ಲ. ನೆಕ್ಸ್ಟ್ ಪುಟಿಸಿದ ನಂತರ ಚೆಂಡನ್ನು ಹಿಡಿದು ಮತ್ತೆ ಪುಟಿಸುವುದು. ಡ್ರಿಬ್ಲಿಂಗ್ ಮಾಡದೆ ಮಾಡ್ಕೊಂತ ಹೋಗ್ತಿರ್ಬೇಕು. ಡ್ರಿಬ್ಲಿಂಗ್ ಮಾಡ್ಕೊಂತಲೇ ನಿಂತಿದೀಯಾ, ಇಲ್ಲಿ ಡ್ರಿಬ್ಲಿಂಗ್ ಮಾಡ್ಕೊಂತ ನಿಂತಿದೀಯಾ, ನಿಂತ್ಕೊಂಡೆ ಮತ್ತೆ ಹಿಡ್ಕೊಂಡೆ ಮತ್ತೆ ಮೂವ್ ಆಗಂಗಿಲ್ಲ. ಡ್ರಿಬ್ಲಿಂಗ್ ಆದ ತಕ್ಷಣ ಕೊಟ್ಬಿಡ್ಬೇಕು ಆ ಸಲ. ಈಗ ಉದ್ದೇಶಕ ಪೂರ್ವಕವಾಗಿ ಕಾಲನ್ನು ಬಳಸಿ ಚೆಂಡನ್ನು ನಿಯಂತ್ರಿಸುವುದು. ಇಲ್ಲಿ ಫುಟ್ಬಾಲ್ ಅಲ್ಲ, ಇದು ಬಾಸ್ಕೆಟ್ ಬಾಲ್. ಸೊ ಆ ಒಂದು ಕಾಲಲ್ಲಿ ನಾವು ಬಾಲನ್ನ ತಡೆಯೋ ಹಾಗಿಲ್ಲ, ನಿಲ್ಲಿಸೋ ಹಾಗಿಲ್ಲ. ನೆಕ್ಸ್ಟ್ ಪುಟಿಸುವಾಗ ಚೆಂಡನ್ನು ಮಧ್ಯಕ್ಕಿಂತ ಕೆಳಭಾಗದಲ್ಲಿ ಹಿಡಿಯುವುದು ಕ್ಯಾರಿ. ಬಾಲ್ ಇದೆ ಅಂದ್ರೆ ಸೊ ಕರೆಕ್ಟ್ ಆಗಿ ಹೋಲ್ಡ್ ಮಾಡ್ಬೇಕು. ಅದೇನ್ ತಳದಲ್ಲಿ ಏನಂತರ ಥ್ರೋಬಾಲ್ ತರ ಹಿಡಿದ್ರೆ ಕ್ಯಾರಿ ಅಂತ ನಾವು ಕರಿತೀವಿ. 3 ಸೆಕೆಂಡ್ ಅಥವಾ ಹೆಚ್ಚು ಕಾಲ ನಿರ್ಬಂಧಿತ ಪ್ರದೇಶದಲ್ಲಿ ನಿಲ್ಲೋದಾದ್ರೆ, ಇಲ್ಲಿ ಈ ಒಂದು ಪ್ರದೇಶ ಇದೆ ನಿರ್ಬಂಧಿತ ಪ್ರದೇಶ, ಇಲ್ಲೇನಾದ್ರೂ ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ 3 ಸೆಕೆಂಡ್ ನಿಯಮ ಉಲ್ಲಂಘನೆ ಆಗುತ್ತೆ. ಮತ್ತೆ 5 ಸೆಕೆಂಡ್ಗಳ ನಿಯಮ ಉಲ್ಲಂಘನೆ ಆಗುತ್ತೆ. ಈಗ 8 ಸೆಕೆಂಡ್ ನಿಲ್ಲಂಗಿಲ್ಲ, ಒಂದೇ ಆ ಬಾಲ್ ಬರ್ತದ ತಂದ್ಬಿಟ್ಟು ಬಾಲ್ ಇಟ್ಕೊಂಡು ಬಾಲ್ 8 ಸೆಕೆಂಡ್ ನಿಲ್ಲಂಗಿಲ್ಲ. ಅದು ಹೀಗೆ ಅದು ತಕ್ಕಂತೆ ಫ್ರೀ ಥ್ರೋಗಳನ್ನ ಕೊಡಲಾಗುತ್ತೆ. ಆಕ್ರಮಗಳು ಅಂತ ಬರ್ತವೆ, ಫೋಲ್. ಪ್ರತಿ ತಂಡಗಳ ಆಟಗಾರರು 5 ವೈಯಕ್ತಿಕ ತಪ್ಪು ಮಾಡ್ತಕ್ಕಂಥ ಅವಕಾಶವಿದ್ದು ಇದನ್ನು ದಾಖಲಿಸಲಾಗುತ್ತದೆ. 5 ತಂಡ ಪ್ರತಿಯೊಬ್ಬರು ಫೋಲ್ಗಳನ್ನ ನೋಡ್ತಾ ದಾಖಲಿಸ್ಕೊತಾರೆ. 5 ತಂಡ ಅವಕಾಶ ಇರ್ತದೆ. ಆದರೂ ಯಾವ ಆಟಗಾರರು 5 ವೈಯಕ್ತಿಕ ತಪ್ಪುಗಳನ್ನು ಪೂರ್ತಿಯಾಗಲಿ ಅಂತಹ ಆಟಗಾರ ಆಟದಿಂದ ಹೊರಹಾಕಲಾಗುತ್ತದೆ. ಅವಾಗ ಉಳಿದವರು 4 ಜನ. ಆಕ್ರಮಣಗಳಲ್ಲಿ ಎದುರಾಳಿಗಳಿಂದ ಹಿಡಿಯುವುದು, ನೂಕುವುದು, ಆಕ್ರಮಣ ಚಾರ್ಜ್ ಮಾಡುವುದು ಒಳಗೊಂಡಿದ್ರೆ ಅಂತಹ ಒಂದು ಆಟಗಾರರನ್ನ ಎಚ್ಚರಿಕೆಯನ್ನ ನೀಡಲಾಗುತ್ತದೆ. ಪ್ರತಿ ಕ್ವಾರ್ಟರ್ನಲ್ಲಿ ತಂಡ ಎಸೆಯತಕ್ಕಂತಹ 5ನೇ ತಪ್ಪಿಗೆ ಎದುರಾಳಿ ತಂಡಕ್ಕೆ 2 ಫ್ರೀ ಥ್ರೋಗಳನ್ನು ನೀಡಲಾಗುತ್ತದೆ. ಎಚ್ಚರಿಕೆ ಕೊಟ್ಟು ಮತ್ತೆ ತಪ್ಪು ಮಾಡಿದ್ರೆ 2 ಫ್ರೀ ಥ್ರೋಗಳನ್ನ, ಪನಿಷ್ಮೆಂಟ್ ಅಂತಂದ್ರೆ ಏನಿಲ್ಲ, ಅವರಿಗೆ ಫ್ರೀ ಥ್ರೋ ಅಂಕಗಳನ್ನ ಆಪೋಸಿಟ್ ನವರಿಗೆ. ಈಗ ಎಕ್ಸ್ ಟೀಮ್ ತಪ್ಪು ಮಾಡಿದೆ ಅಂತಂದ್ರೆ ವೈಟ್ ಟೀಮ್ ನವರಿಗೆ ಫ್ರೀ ಥ್ರೋ ಕೊಡ್ತಾರೆ. ಈ ರೀತಿ ಆಕ್ರಮ ಅಥವಾ ಫೋಲ್ಗಳನ್ನ ಉಲ್ಲಂಘನೆಯನ್ನ ಮಾಡಿದ್ರೆ ಒಂದು ಪನಿಷ್ಮೆಂಟ್ ಆಗಿ ಎದುರಾಳಿ ತಂಡಕ್ಕೆ ಕೊಡಲಾಗುತ್ತದೆ ಮಕ್ಕಳೇ. ಇದು ಆಟಗಾರರ ಸಮಯದಲ್ಲಿ ಆಟ ಆಡ್ತಕ್ಕಂಥ ಒಂದು ರೀತಿಯಾಗಿದೆ. ಸೊ ಆ ದೃಷ್ಟಿಯಿಂದ ಬಾಸ್ಕೆಟ್ಬಾಲ್ ಆಡ್ಬೇಕಾದ್ರೆ ಪ್ರತಿಯೊಬ್ಬರು ಸಮೇತ ಬಹಳ ಎಚ್ಚರಿಕೆಯಿಂದ ನಾವು ಆಟವನ್ನು ಮುಂದುವರಿಸಿಕೊಂಡು ಹೋಗಬೇಕು. ಇದು ಟೀಮ್ 5 ಜನ ಒಂದು ತಂಡ ಅಂತಂದ್ಮೇಲೆ ಇದು ನಡೀತಕ್ಕಂಥದ್ದು ಮಕ್ಕಳು. ಸೊ ಹೀಗೆ ಬಾಸ್ಕೆಟ್ಬಾಲ್ ಅನ್ನ ಆಡ್ತಕ್ಕಂಥ ಒಂದು ಲಕ್ಷಣ ಇರ್ತದೆ. ಇದರಲ್ಲೂ ಸಮೇತ 5 ಜನ ರೆಫರಿಗಳು ಇರ್ತಾರೆ. ಇದು ಡಯಾಗ್ನಲ್ ಆಗಿ ಮಾಡ್ತಕ್ಕಂಥ ಒಂದು ಅಂಪೈರ್ಶಿಪ್. 2 ಅಂಪೈರ್ಗಳು, ಒಬ್ಬ ಸ್ಕೋರರು, ಅಸಿಸ್ಟೆಂಟ್ ಸ್ಕೋರರು ಮತ್ತೆ ಟೈಮ್ ಕೀಪರ್ ಅಂತಕ್ಕಂಥವ್ರು ಇರ್ತಾರೆ. 5 ಜನ ಒಂದು ತೀರ್ಪುಗಾರರು ಒಳಗೊಂಡಿರ್ತಕ್ಕಂಥ ಒಂದು ಬಾಸ್ಕೆಟ್ಬಾಲ್ ನ ಒಂದು ಆಟ ಆಗಿದೆ. ಅರ್ಥ ಆಯ್ತಕ್ಕಂಥದ್ದು ನಿಮ್ಮ ಮಕ್ಕಳೇ. ಸೊ ಇಲ್ಲಿಗೆ ನಿಮ್ಮ ಬಾಸ್ಕೆಟ್ಬಾಲ್ ಆಟ ಆಡ್ತಕ್ಕಂಥದ್ದು ಮುಕ್ತಾಯ ಆಯಿತು. ಧನ್ಯವಾದಗಳು.